ವಿಧಾನ ಪರಿಷತ್ತಿನ ಸದಸ್ಯರು. ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾದವರು ಅನಿಲ್ ಕುಮಾರ್ ಅವರು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರುವವರು. ಒಂದು ಮಾತನ್ನಂತೂ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕು. ಇವತ್ತು ಊರ್ಧ್ವಮುಖವಾಗಿ ಬೆಳೆಯುತ್ತಿರುವಂತಹ ನಾಳ ಶ್ರೀ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯದ ಉಜ್ಜೀವನದ ಹಿಂದುಗಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೊಡುಗೆ ಅನನ್ಯವಾದುದು ಅನ್ನೋದನ್ನು ನೆನಪಾಡ್ತಾ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ ಧರ್ಮಸ್ಥಳ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವಂತಹ ಆದರಣೀಯ ಅನಿಲ್ ಕುಮಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದರಣೀಯ ಅಧ್ಯಕ್ಷರು ಅವರಿಗೆ ಶಾಲು ಹೊದಿಸಿ ಪುಷ್ಪವನ್ನು ನೀಡುವ ಮುಖೇನವಾಗಿ ಈ ಕಾರ್ಯಕ್ರಮದ ಗೌರವವನ್ನು ಸಲ್ಲಿಸಬೇಕಾಗಿ ಪ್ರೀತಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ಆದರಣೀಯ ಅನಿಲ್ ಕುಮಾರ್ ಅವರಿಗೆ. ಕಾರ್ಯಕ್ರಮದ ವೇದಿಕೆಗೆ ಘನ ಸರ್ಕಾರದ ಆದರಣೀಯ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರ ಉಪಸ್ಥಿತಿ ಇರಬೇಕಿತ್ತು. ಕ್ಷೇತ್ರದ ಸ್ಥಳೀಯ ಶಾಸಕರಾಗಿರುವಂತಹ ಹರೀಶ್ ಪುಂಜ ಅವರ ಉಪಸ್ಥಿತಿ ಕೂಡ ಇತ್ತು. ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಈ ಒಂದು ಕಿಶೋರ್ ಭಟ್ಟಾಗಿ ಅವರ ಉಪಸ್ಥಿತಿಯೂ ಇವತ್ತಿನ ಸಭೆಯಲ್ಲಿ ಇತ್ತು. ಆದರೆ ರಾಜಕಾರಣ ವಿಶೇಷವಾಗಿ ವಿಶೇಷ ಅಧಿವೇಶನ ರಾಜ್ಯ ಸರ್ಕಾರದಲ್ಲಿ ನಡೆಯುವ ಹಿನ್ನೆಲೆಯಲ್ಲಿ ಆದರಣೀಯ ಸರ್ಕಾರದ ಪ್ರತಿನಿಧಿಗಳು ಈ ವೇದಿಕೆಯಲ್ಲಿ ಇಲ್ಲದಿದ್ದರೂ ಅವರ ಶುಭ ಸೂಚನೆಗಳನ್ನು ಈ ಕಾರ್ಯಕ್ರಮಕ್ಕೆ ಸಲ್ಲಿಸಿದ್ದಾರೆ ಅನ್ನೋದನ್ನು ನೆನಪಾಡ್ತಾ ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿಶೇಷವಾಗಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಹೆಗಲಾಗಿ ಇಡೀ ದೇವಾಲಯದ ವರ್ತಮಾನದ ಅಭಿವೃದ್ಧಿ ಹಿಂದುಗಡೆ ಕೆಲಸ ಮಾಡಿದವರು, ವ್ಯವಸ್ಥಾಪನಾ ಸಮಿತಿಯ ಜೊತೆಗೆ ಹಲವಾರು ವರ್ಷಗಳಿಂದ ಇದಕ್ಕೆ ಜೊತೆ ನೀಡಿದವರು ಈ ಜೀರ್ಣೋದ್ಧಾರ ಸಮಿತಿ, ನಾಳ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪದಾಧಿಕಾರಿಗಳು. ಆ ಎಲ್ಲ ಪದಾಧಿಕಾರಿಗಳ ಪ್ರತಿನಿಧಿಯಾಗಿ ವೇದಿಕೆಯಲ್ಲಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಆದರಣೀಯ ಯಾದವಗೌಡ ಮುದ್ದುಂಜ ಅವರ ಉಪಸ್ಥಿತಿ ಇದೆ. ಆದರಣೀಯರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದರಣೀಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರವರಿಗೆ ಶಾಲು ಹೊದಿಸುವ ಮುಖೇನವಾಗಿ ಈ ಕಾರ್ಯಕ್ರಮದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಇವತ್ತು ನಾಳ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಇತಿವ್ಯಾಪ್ತಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯಗಳಿಗೂ ಹಬ್ಬದಲ್ಲಿ ವಿಶೇಷವಾಗಿ ತನ್ನನ್ನು ಅನಾವರಣ ಮಾಡಿಕೊಂಡದ್ದು ದೇವಸ್ಥಾನದ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ. ಆ ಭಜನಾ ಮಂಡಳಿ ಎಲ್ಲ ಬಂಧುಗಳ ಪರವಾಗಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ವರ್ತಮಾನದ ಅಧ್ಯಕ್ಷರಾಗಿರುವಂತಹ ಆದರಣೀಯ ಗಣೇಶ್ ನಾಳ ಅವರ ಉಪಸ್ಥಿತಿ ಇದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶಾಲು ಹೊದಿಸುವ ಮುಖೇನವಾಗಿ ಈ ಸಮಾರಂಭದ ಗೌರವವನ್ನು ಅಧ್ಯಕ್ಷರು ಸಲ್ಲಿಸ್ತಾ ಇದ್ದಾರೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಮಾತೃ ಮಂಡಳಿಯ ಕಲ್ಪನೆ ಹಿಂದೂ ಸಮಾಜದ ಅತ್ಯಂತ ಧೀಮಂತವಾದಂತ ಕಲ್ಪನೆ. ಕ್ಷೇತ್ರದಲ್ಲಿ ದೇವಿಯ ಆರಾಧನೆ ಆಗ್ತಾ ಇದೆ, ತಾಯಿಯ ಆರಾಧನೆ ಆಗ್ತಾ ಇದೆ. ಅಂತ ತಾಯಿಯಂದಿರಿಗೆ ಈ ಕ್ಷೇತ್ರದಲ್ಲಿ ಒಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಮಾತೃ ಮಂಡಳಿ ಇದೆ. ಆ ಮಾತೃ ಮಂಡಳಿಯ ಎಲ್ಲ ಬಂಧುಗಳ ಪ್ರತಿನಿಧಿಯಾಗಿ ವೇದಿಕೆಯಲ್ಲಿ ಆದರಣೀಯ ಸಹೋದರಿ ಶ್ರೀಮತಿ ಮಮತಾ ಆಳ್ವ ಅವರ ಉಪಸ್ಥಿತಿ ಇದೆ. ಆದರಣೀಯರಿಗೆ ತಮ್ಮ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಳೆಯ ಗ್ರಾಮ ಪಂಚಾಯತಿನ ಸದಸ್ಯರಾಗಿ, ಕಳೆಯ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಇವತ್ತು ಯುವ ಬಂಧುಗಳ ನಡುವೆ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಪ್ರೀತಿಯ ಸಹೋದರ ಶ್ರೀಯುತ ಶರತ್ ಕುಮಾರ್ ಅವರು ವರ್ತಮಾನದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರಾಗಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಆದರಣೀಯರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕಳೆಯ ಗ್ರಾಮ ಪಂಚಾಯತಿನ ಪ್ರತಿನಿಧಿಯಾಗಿ ಇದ್ದುಕೊಂಡು ವರ್ತಮಾನದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಆಡಳಿತ ಮಂಡಳಿಯ ಸದಸ್ಯರಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ತಾಯಿ ಸಹೋದರಿ ಹಿರಿಯಕ್ಕ ಶ್ರೀಮತಿ ಮೋಹಿನಿ ಗೌಡ ಅವರ ಉಪಸ್ಥಿತಿ ಇದೆ. ಆದರಣೀಯರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕ್ರಮದ ವೇದಿಕೆಯಲ್ಲಿ ಸಹೋದರಿ ಈ ಹಿಂದೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ವರ್ತಮಾನದಲ್ಲಿ ನಮ್ಮ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಸಹೋದರಿ ಶ್ರೀಮತಿ ನೀತಾ ಅವರ ಉಪಸ್ಥಿತಿ ಇದೆ. ಆದರಣೀಯರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ಒಂದು ರಾಜಕಾರಣದಲ್ಲೂ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಪ್ರೀತಿಯ ಸಹೋದರ ಹರೀಶ್ ಅವರ ಉಪಸ್ಥಿತಿ ಇದೆ. ಹರೀಶ್ ಗೌಡ ಅವರ ಉಪಸ್ಥಿತಿ ಇದೆ. ಅದರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೋದರ ಹರೀಶ್ ಗೌಡ ಅವರಿಗೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ
ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾಗಿರುವಂತಹ ಸಹೋದರ ನೀನಾಕುಮಾರ್ ಅವರ ಉಪಸ್ಥಿತಿ ಇದೆ. ಆದರಣೀಯ ನೀನಾಕುಮಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ದೇವಾಲಯದ ವತಿಯಿಂದ ಪ್ರೀತಿಯಾಗಿ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವಂತಹ ಸಹೋದರ ಅರುಣ್ ಶೆಟ್ಟಿಯವರ ಉಪಸ್ಥಿತಿ ಇದೆ. ಆದರಣೀಯ ಅರುಣನಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀಯುತ ಅರುಣ್ ಶೆಟ್ಟಿ ಅವರಿಗೆ ಶಾಲು ಹೊದಿಸಿ ಪುಷ್ಪ ನೀಡುವ ಮುಖೇನವಾಗಿ ಸಮಾರಂಭದ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಕಳೆಯ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಸನ್ಮಾನ್ಯ ಹರೀಶ್ ಕುಮಾರ್ ಅವರಿಗೆ ದೇವಾಲಯದ ವಾರ್ಷಿಕ ಜಾತ್ರೋತ್ಸವದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರಾಗಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಕೇಂದ್ರ ಸರ್ಕಾರದ ನೌಕರರಾಗಿರುವಂತಹ ಆದರಣೀಯ ಸತೀಶ್ ಕುಮಾರ್ ಎನ್ ಅವರಿಗೆ ಶಾಲು ಹೊದಿಸಿ ಪುಷ್ಪವನ್ನು ನೀಡುವ ಮುಖೇನವಾಗಿ ಮನೆಯಂಗಳದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಆದರಣೀಯ ಕಾರ್ಯಕ್ರಮದ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಹರೀಶ್ ಕುಮಾರ್ ಅವರಿಗೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ದೃಶ್ಯ ಮಾಧ್ಯಮ ಬಂಧುಗಳಿಗೆ, ಅಕ್ಷರ ಮಾಧ್ಯಮ ಬಂಧುಗಳಿಗೆ, ಪತ್ರಿಕಾ ಪ್ರತಿನಿಧಿಗಳಿಗೆ, ದೃಶ್ಯ ಮಾಧ್ಯಮದ ಬಂಧುಗಳಿಗೆ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಾಳ ಆಡಳಿತ ಮಂಡಳಿಯ ವತಿಯಿಂದ ಸೇರುವಂತ ಎಲ್ಲ ಭಕ್ತ ಬಂಧುಗಳ ವತಿಯಿಂದ ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಬಹು ಆಯಾಮದಿಂದ ಆಗಮಿಸಿರುವಂತ ಬೇರೆ ಬೇರೆ ಊರುಗಳಿಂದ ಆಗಮಿಸಿ ರಥೋತ್ಸವದ ಪುಣ್ಯ ಸಂದರ್ಭದಲ್ಲಿ ದೇವರ ರಥೋತ್ಸವವನ್ನು ಕಣ್ತುಂಬಿಸಿಕೊಳ್ಳಲಿಕ್ಕೆ ಸೇರಿರುವಂತ ಬೇರೆ ಬೇರೆ ವ್ಯವಸ್ಥೆಯನ್ನು ಪ್ರತಿನಿಧಿಸುವಂತ ಹಿರಿಯರು ಇದ್ದಾರೆ, ಉದ್ಯಮಿಗಳಿದ್ದಾರೆ, ರಾಜಕಾರಣದಲ್ಲಿ ತೊಡಗಿಸಿಕೊಂಡವರು ಇದ್ದಾರೆ, ಸದಸ್ಯರುಗಳಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲೇ ತನ್ನನ್ನು ತೊಡಗಿಸಿಕೊಂಡಿರುವಂಥ ಎಲ್ಲ ಬಂಧುಗಳಿದ್ದಾರೆ. ನಿಮಗೆಲ್ಲರಿಗೂ ದೇವಾಲಯದ ವತಿಯಿಂದ ಈ ಸಭಾ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದೇವಸ್ಥಾನ ಅಂದಾಗ, ಜಾತ್ರೋತ್ಸವ ಅಂದಾಗ 10 ಆಯಾಮಗಳಲ್ಲಿ ಕೈಂಕರ್ಯಗಳು ನಡಿಬೇಕು. ಧಾರ್ಮಿಕ ವಿಧಿವಿಧಾನಗಳು ಒಂದು ಕಡೆ ಆದರೆ, ಜಾತ್ರೋತ್ಸವದ ಹಿನ್ನೆಲೆಗಳಲ್ಲಿ ಅದೇ ರಶೀದಿ ಕೌಂಟರ್ಗಳಿರ್ಬೋದು, ಧಾರ್ಮಿಕ ವಿಧಿಯನ್ನು ನೆರವೇರಿಸುವಂತ ಪರಿಚಾರಕ ವರ್ಗ ಇರ್ಬೋದು, ಇನ್ನೊಂದು ಕಡೆ ಅನ್ನದಾನದ ಉತ್ಸವಗಳು ನಡೀತಾ ಇದೆ. ಆ ಜಾಗದಲ್ಲಿ ಕೆಲಸ ಮಾಡುವಂತ ಅಡುಗೆ ಭಟ್ರಿಗೆ ಸಾಥ್ ನೀಡುವಂತ ಬೇರೆ ಬೇರೆ ಊರುಗಳಿಂದ ಆಗಮಿಸಿರುವಂತ, ವಿಶೇಷವಾಗಿ ಸ್ಥಳೀಯವಾಗಿ ಕಳೆದ 2-3 ದಿನಗಳಿಂದ ಅಡುಗೆ ಕೋಣೆಯಲ್ಲಿ ಇದ್ದುಕೊಂಡು ಅದು ತರಕಾರಿ ಹಚ್ಚುವುದರಿಂದ ಹಿಡಿದು ಬಡಿಸುವುದರಿಂದ ಹಿಡಿದು ಇಡೀ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಸುಗಮವಾಗಿ ಮಾಡುವಂತ ಅವರನ್ನು ನಾವು ಕಾರ್ಯಕರ್ತರು ಅಂತ ಹೇಳುವಾಗಿಲ್ಲ. ಈ ದೇವಾಲಯದ ಭಕ್ತ ಬಂಧುಗಳು ಮೂಲೆಯಲ್ಲಿ ಇದ್ಕೊಂಡು ಅತ್ತ ಇತ್ತ ಸುತ್ತಮುತ್ತ ಕಡೆ ಎಲ್ಲ ಕಡೆ ಇದ್ಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂತ ಎಲ್ಲ ಬಂಧುಗಳಿಗೆ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ಸ್ವಾಗತವನ್ನು ಮುಗಿಸ್ತಾ 2 ಸಂಗತಿಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು, ಸರಿಸುಮಾರು 800ಕ್ಕೂ ಅಧಿಕ ವರ್ಷಗಳ ಇತಿಹಾಸ ಇರುವಂತ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಭಾರತೀಯ ಪುರಾಣಗಳಲ್ಲಿ, ಹಿಂದೂ ಪುರಾಣಗಳಲ್ಲಿ, ವಿಶೇಷವಾಗಿ ಮಾರ್ಕಂಡೇಯ ಪುರಾಣಕ್ಕೆ ಬಂದ್ರೆ ಆ ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖವಾಗಿರುವಂತ ಭೃಗು, ಹಿಂದೂ ಸಮಾಜ ಕಂಡಂತ ಹಿಂದೂ ಸಂತ ಭೃಗುವಿನಿಂದ ನಿರ್ಮಾಣಪಟ್ಟಂತ ಈ ದೇವಾಲಯ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರೋ ಕಳೆದ 400-500 ವರ್ಷಗಳಲ್ಲಿ ಇಡೀ ಭೂತಪೂರ್ವವಾದಂಥ ಈ ಪ್ರದೇಶದಲ್ಲಿ ತಾಯಿ ನಮ್ಮ ಮುಂದೆ ಅನಾವರಣಗೊಳ್ಳುತ್ತಾ 3 ಗ್ರಾಮಗಳಿಗೆ ಆಧಿಕ್ಯದ ಮಣಿಯಾಗಿ, ಸುತ್ತಮುತ್ತಲಿನ 5-6 ಗ್ರಾಮಗಳಿಗೆ ಕಣ್ತುಂಬಿಸಿಕೊಳ್ಳುವ ದೇವಿಯಾಗದಂತ ನಾಳ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯ ಕಳೆದ 16 ವರ್ಷಗಳಿಂದ ಬೇರೆ ಬೇರೆ ಜನಗಳ ಕೈಯಲ್ಲಿ, ಬೇರೆ ಬೇರೆ ಬಂಧುಗಳ ನೇತೃತ್ವದಲ್ಲಿ ಊರ್ಧ್ವಮುಖವಾದಂಥ ಬೆಳವಣಿಗೆಯನ್ನು ಕಂಡಿದೆ. 2-3 ಬ್ರಹ್ಮಕಲಶೋತ್ಸವಕ್ಕೆ ಸಾಕ್ಷೀಭೂತರಾದಂಥ ಹಿರಿಯ ಬಂಧುಗಳು ಈಗ ನಮ್ಮ ಜೊತೆಗೆ ಇದ್ದಾರೆ. ಕಳೆದ 2012 ಇರ್ಬೋದು, 1998 ಅವಧಿಗಳಿರ್ಬೋದು, ನಾವೆಲ್ಲ ವಿದ್ಯಾರ್ಥಿಗಳಾಗಿರುವಂಥ ಕಾಲಘಟ್ಟದಲ್ಲಿ ನಡೆದಂಥ ಒಂದು ಬ್ರಹ್ಮಕಲಶ ಆದರೆ ವಿದ್ಯಾರ್ಥಿ ಜೀವನವನ್ನು ಮುಗಿಸಿ ಸಮಾಜಮುಖಿ ಜೀವನಕ್ಕೆ ತೆರೆದುಕೊಂಡಾಗ 2012 ನಡೆದಂಥ ಬ್ರಹ್ಮಕಲಶೋತ್ಸವದ ಪರ್ವ ದಿನಗಳಲ್ಲಿ ಭಾಗಿಯಾಗಿರುವಂಥ ಊರಿನ ಸಮಸ್ತ ಪರವೂರಿನ ಬಂಧುಗಳೆಲ್ಲ ನೀವೆಲ್ಲ ಇದ್ದೀರಿ. ದೇವಾಲಯದ ಇತಿಹಾಸಕ್ಕೆ ಬಂದ್ರೆ, ಪೂಜಾ ಕೈಂಕರ್ಯದ ಇತಿಹಾಸಕ್ಕೆ ಬಂದ್ರೆ, ಧಾರ್ಮಿಕ ಜಿಜ್ಞಾಸೆಗೆ ಬಂದ್ರೆ, ಹಿಂದೂ ಸಮಾಜದ ಪರಂಪರೆಗೆ ಬಂದ್ರೆ, ದೇವಾಲಯ ಒಂದು 12 ವರ್ಷಕ್ಕೊಮ್ಮೆ ಪುನರ್ಜೀವನಕ್ಕೆ ಒಳಪಟ್ಟು ತಾಯಿಗೆ ಶಕ್ತಿ ತುಂಬಬೇಕು, ತಾಯಿಯ ಚೈತನ್ಯ ಅಧಿಕವಾಗಬೇಕು, ಆ ಚೈತನ್ಯ ಸಮಾಜಕ್ಕೆ ವ್ಯಾಪಿಸಬೇಕು. ಸಮಾಜಕ್ಕೆ ವ್ಯಾಪಿಸಿದಂಥ ಚೈತನ್ಯ ಗ್ರಾಮದ ಬಂಧುಗಳಿಗೆ ಶಕ್ತಿ ಆಗ್ತದೆ, ಗ್ರಾಮದ ಬಂಧುಗಳಿಗೆ ಪ್ರೇರಣೆ ಆಗ್ತದೆ. ಆ ಪ್ರೇರಣೆ ನೆಲೆಯಲ್ಲಿ ಚೈತನ್ಯವನ್ನು ಪಡಿಬೇಕು ಅನ್ನುವಂಥ ದೃಷ್ಟಿಯಿಂದ ನಾಳ ಶ್ರೀ ದುರ್ಗಾ ಪರಮೇಶ್ವರ ದೇವಾಲಯದ ಇತಿವ್ಯಾಪ್ತಿಯಲ್ಲಿ ಮುಂದಿನ ದಿನದಲ್ಲಿ ಬ್ರಹ್ಮಕಲಶೋತ್ಸವದ ಪರ್ವ ದಿನ ನಡೆಯಲಿಕ್ಕಿದೆ. ಬರೇ ಬ್ರಹ್ಮಕಲಶೋತ್ಸವ ಮಾತ್ರ ನಡೀತಾ ಇಲ್ಲ, ಇದು ನಮ್ಮ ದೇವಾಲಯ, ಹಿಂದೂ ಸಮಾಜದ ಆಧಿಕ್ಯದ ಮುಖಡಮಣಿ ಇದು. ಈ ಮಂದಿರ ಉಜ್ಜೀವನ ಆಗಬೇಕು, ಜೀರ್ಣೋದ್ಧಾರದ ಕೈಂಕರ್ಯ ಕೂಡ ನಡೀತಾ ಇದೆ.
ಅಳಿಲುಗಳ ಉಪಾಧಿಯಲ್ಲಿ ಕಳೆದ 10 ವರ್ಷಗಳಿಂದ ಸೇವೆ ಸಲ್ಲಿಸಿದ ಬಂಧುಗಳು ನಾವೆಲ್ಲ ಇದ್ದೀವಿ. ಮತ್ತೊಮ್ಮೆ ಈ ದೇವಾಲಯದ ಉಜ್ಜೀವನದಲ್ಲಿ ವರ್ತಮಾನದ ಆಡಳಿತ ಮಂಡಳಿಯ ಜೊತೆಗೆ ಕೈ ಸೇರಿಸಿಕೊಳ್ಳುತ್ತಾ, ಹಿಂದೂ ಅಂದ್ರೆ ಅಲ್ಲಿ ಜಾತಿ ಬರಬಹುದು, ಅಲ್ಲಿ ಸಮುದಾಯ ಬರುವುದು, ಆದರೆ ಯಾವುದೇ ಕಾರಣಕ್ಕೂ ಜಾತೀಯತೆಯನ್ನು ಮಾತ್ರ ಸೇರದೆ ಅವನು ಗೌಡ ಇರ್ಬೋದು, ಇವ ಪೂಜಾರಿ ಇರುವುದು, ಅವ ಬಿಲ್ಲ ಇರ್ಬೋದು, ಅವ ದಲಿತ ಅನ್ನುವಂಥ ಮಾರ್ಗದರ್ಶನದಲ್ಲಿರುವುದು, ಎಟ್ಟಂದದಲ್ಲಿ ನಾವೆಲ್ಲ ಹಿಂದೂಗಳು ಅನ್ನುವಂಥ ಭಾವವನ್ನು ಅರಳಿಸಿಕೊಂಡು ಜಾತಿಯನ್ನು ಮೀರಿ ಜಾತೀಯತೆಯನ್ನು ಅಳಿಸಿ ಸಮುದಾಯದಲ್ಲಿ ಗುರುತಿಸಿಕೊಂಡು ಜಾತಿಯಲ್ಲಿ ವಿರಾಜಮಾನರಾಗಿದ್ದು ಎಲ್ಲದರ ಮಧ್ಯದಲ್ಲೂ ನಾವು ಹಿಂದೂಗಳು, ಹಿಂದೂ ಸಮಾಜದ ಆಧಿಕ್ಯದ ಮಣಿಯಾದಂಥ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯ ಉಜ್ಜೀವನಗೊಳ್ಳಬೇಕು. ಮುಂದಿನ ದಿವಸದಲ್ಲಿ ಜಾತ್ರೋತ್ಸವ ಇರ್ಬೋದು, ಬ್ರಹ್ಮಕಲಶೋತ್ಸವ ಇರ್ಬೋದು, ಜೀರ್ಣೋದ್ಧಾರ ಪ್ರಕ್ರಿಯೆ ಇರ್ಬೋದು, ಎಲ್ಲ ಪ್ರಕ್ರಿಯೆಗಳಿಗೆ ಜಾತಿಯ ನೆಲೆಗಟ್ಟನ್ನು ಮೀರಿ ನಿಂತು, ಸಮುದಾಯದ ಅಹಮ್ಮನ್ನು ಮೀರಿ ನಿಂತು, ಜಾತ್ಯತ್ವದ ಬಂಧುತ್ವದ ಬಿಮ್ಮನ್ನು ಬದಿಗಿಟ್ಟು ತಾಯಿಯ ಸಾನ್ನಿಧ್ಯದಲ್ಲಿ ನಾವೆಲ್ಲ ಬಂಧುಗಳಾಗಿ, ನಾವೆಲ್ಲ ಹಿಂದೂಗಳಾಗಿ ತಾಯಿಯ ಜಾಗದಲ್ಲಿ ಚೈತನ್ಯವನ್ನು ಪಡೆಯುವ, ಪ್ರೇರಣೆಯನ್ನು ಪಡೆಯುವ, ಆ ಪ್ರೇರಣೆ ನಮಗೆಲ್ಲ ಗ್ರಾಮಕ್ಕೆ ಸ್ಫೂರ್ತಿಯನ್ನು ಕೊಡಲಿ ಅಂತ ಹೇಳ್ಕೊಳ್ತಾ, ಈ ವರ್ಷದ ಜಾತ್ರೋತ್ಸವ 2026ರ ಜಾತ್ರೋತ್ಸವ ನಮಗೆಲ್ಲ ನವಚೈತನ್ಯವನ್ನು ಕೊಡಲಿ. ಆ ನವಚೈತನ್ಯ ತಾಯಿಯ ಅಡಿದಾವರಿಯಿಂದ ಹೊರಗೆ ಬರಲಿ. ಆ ತಾಯಿಯ ಉಜ್ಜೀವನಕ್ಕೆ ನಾವೆಲ್ಲ ಕೈ ಜೋಡಿಸುವ ಅಂತ ಹೇಳ್ಕೊಳ್ತಾ, ಮತ್ತೊಮ್ಮೆ ಹತ್ತ ಇತ್ತ ಸುತ್ತಮುತ್ತ ಈ ಕಾರ್ಯಕ್ರಮದಲ್ಲಿ ಇರುವ ಬಂಧುಗಳು, ಆರಕ್ಷಕ ಠಾಣೆಯ ಬಂಧುಗಳಿದ್ದಾರೆ, ಎಲ್ಲ ಬಂಧುಗಳಿಗೆ ಒಂದೇ ಅಕ್ಷರದಲ್ಲಿ, ವಿಶೇಷವಾಗಿ ತಂತ್ರಿ ವರ್ಗ ಇದೆ, ಪುರೋಹಿತ ವರ್ಗ ಇದೆ, ವ್ಯವಸ್ಥಾಪನ ವರ್ಗ ಇದೆ, ಎಲ್ಲ ಬಂಧುಗಳಿಗೆ ಒಂದೇ ಒಂದು ಪದಗಳಲ್ಲಿ ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಿಗಲೇನು ಮಾತಾಡಲ್ಲ, ಈ ಕಾರ್ಯಕ್ರಮ ಉಡಲು ದಿಂಜಿದು ನೋಕೆಡೆ ಎತ್ಕೊಂಡಿಲ್ಲ.